ಜಡ್ಜ್ ಮುಂದೆ ಹೇಳಿಕೆಯ ಬಳಿಕ ಮತ್ತೊಂದು ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ. ಇದೇ ಕೇಸ್ನಲ್ಲಿ ಈಗ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿರುವಂತಹದ್ದು. ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಸಂತ್ರಸ್ತೆಯ ಹೇಳಿಕೆಯ ಮೇಲೆ ರೇವಣ್ಣ ಮತ್ತು ಭವಾನಿಯ ಭವಿಷ್ಯ ನಿಂತಿರುವಂತಹದ್ದು. ಈಗಾಗಲೇ ಪೊಲೀಸರು ಆ ಸಂತ್ರಸ್ತ ಮಹಿಳೆಯನ್ನ ಹುಡುಕಿ ಕರೆದುಕೊಂಡು ಬರುವಂತಹ ಕೆಲಸ ಮಾಡಿದ್ದಾರೆ. ಈಗ ಆಕೆಯನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. 164 ಹೇಳಿಕೆಯನ್ನು ದಾಖಲುಪಡಿಸ್ತಾರೆ. ಆಕೆ ಅಲ್ಲಿ ಕೊಡುವಂತಹ ಹೇಳಿಕೆ ಮತ್ತಷ್ಟು ಸಂಕಷ್ಟವನ್ನ ರೇವಣ್ಣ ಕುಟುಂಬಕ್ಕೆ ತಂದೊಡ್ಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಏಕೆಂದರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ ಎಚ್ ಡಿ ರೇವಣ್ಣ, A2 ಆರೋಪಿ ಸತೀಶ್ ಬಾಬಣ್ಣ ಭವಾನಿಯವರ ಸಂಬಂಧಿಕರು ಕೂಡ ಹೌದು. ಹಾಗಾಗಿಯೇ ಭವಾನಿಯವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಜಾ ಆಗಿರುವಂತಹದ್ದು, ಸಂತ್ರಸ್ತ ಮಹಿಳೆ ಕೂಡ ಸಿಕ್ಕಿರುವಂತಹದ್ದು. ಸಂತ್ರಸ್ತ ಮಹಿಳೆಯ ಹೇಳಿಕೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಹೇಳಿ ಮುರಳಿ. ಖಂಡಿತ ಪ್ರೇಮ್, ಯಾಕೆಂದರೆ ಇಡೀ ಪ್ರಕರಣದ ಒಂದು ತೂಕ ಮತ್ತು ಭದ್ರತೆ ನಿಂತಿರುವಂಥದ್ದು ಸಂತ್ರಸ್ತೆಯ ಹೇಳಿಕೆಯ ಮೇಲೆ. ಯಾಕೆಂದರೆ ಸಂತ್ರಸ್ತೆ ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾಳೆ ಅನ್ನೋದ್ರ ಮೇಲೆ ಈಗ ರೇವಣ್ಣವರ ಭವಿಷ್ಯ ಮತ್ತು ಭವಾನಿಯವರ ಭವಿಷ್ಯ ಎರಡೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಕೇವಲ ಸಂತ್ರಸ್ತೆಯ ಮಗ ಕೊಟ್ಟಂಥ ದೂರನ್ನು ಆಧರಿಸಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಪ್ರಕರಣವನ್ನು ದಾಖಲು ಮಾಡಿದ ನಂತರ ಆ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಆಗುತ್ತೆ. ಆದರೆ ನಿನ್ನೆ ತನಕನೂ ಕೂಡ ಸಂತ್ರಸ್ತೆ ಎಲ್ಲಿದ್ದಾಳೆ ಏನೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಕ್ಕಿರಲಿಲ್ಲ. ನಿನ್ನೆ ಅಷ್ಟೇ ಆಕೆಯನ್ನು ಸೆಕ್ಯೂರನ್ನು ಮಾಡಿದರೆ. ಸೆಕ್ಯೂರನ್ನು ಮಾಡಿದ ಬಳಿಕ ಆಕೆಯ ಹೇಳಿಕೆಗಳನ್ನು SIT ಅಧಿಕಾರಿಗಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಆಕೆಯ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆಕೆಗೆ ತುಂಬ ಟಾರ್ಚರನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆಕೆಯನ್ನು ಮತ್ತೆ ಇವತ್ತು ಹೇಳಿಕೆಗಳನ್ನು ಪಡ್ಕೊಳ್ಳೋ ಪ್ರಕ್ರಿಯೆಗಳನ್ನು SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಇವತ್ತು ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಇಡೀ ದಿನ ಅಂದರೆ 23ನೇ ತಾರೀಕು, ಏಪ್ರಿಲ್ 23ನೇ ತಾರೀಕಿನಿಂದ ನಿನ್ನೆಯ ತನಕ ಆದಂಥ ಘಟನಾವಳಿಗಳು, ಜೊತೆಗೆ ಆಕೆಯನ್ನು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗಿದ್ರು ಮತ್ತು ಆಕೆ ಕಿಡ್ನಾಪ್ ಮಾಡಲಿಕ್ಕೆ ಇದ್ದಂಥ ಪಾತ್ರಗಳೇನು, ಪಾತ್ರಧಾರಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಅದಾದ ನಂತರ ಭವಾನಿ ರೇವಣ್ಣ ಅವರು, ಯಾಕೆಂದರೆ ಏಪ್ರಿಲ್ 23ನೇ ತಾರೀಕು ಭವಾನಿ ರೇವಣ್ಣ ಅವರು ಕರೆದಿದ್ದ ಹಿನ್ನೆಲೆಯಲ್ಲಿ ಆಕೆ ಮನೆಗೆ ಹೋಗಿದ್ದಂಥದ್ದು, ಹೊಳೆನರಸೀಪುರದ ಮನೆಗೆ. ಅದಾದ ನಂತರ ಮತ್ತೆ 26ನೇ ತಾರೀಕು ವಾಪಸ್ ಬರ್ತಾರೆ. ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳು ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ಆದಂಥ ಘಟನಾವಳಿಗಳ ಸಂಪೂರ್ಣವಾಗಿ ಮಾಹಿತಿಯನ್ನು SIT ಅಧಿಕಾರಿಗಳ ಮುಂದೆ ಇವತ್ತು ಕೊಡುವಂಥದ್ದು. ನಾಳೆ ನ್ಯಾಯಾಧೀಶರ ಮುಂದೆ ಅದೇ ಹೇಳಿಕೆಗಳನ್ನು ಕೂಡ ರೆಕಾರ್ಡ್ ಮಾಡಲಿಕ್ಕೆ ಆಕೆ ಮನಸ್ಸನ್ನು ಮಾಡಿದ್ದಾಳೆ. ಜೊತೆಗೆ SIT ಅಧಿಕಾರಿಗಳ ಮುಂದೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ನಾಳೆ ಏನಾದರೂ ನ್ಯಾಯಾಧೀಶರ ಮುಂದೆ ಏನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಭವಾನಿ ರೇವಣ್ಣ ಇರ್ಬೋದು ಮತ್ತು ರೇವಣ್ಣ ಇರ್ಬೋದು, ಇದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗುವಂಥ ಸಮಸ್ಯೆ. ಅದನ್ನು ಹೊರತುಪಡಿಸಿ ಎರಡನೇ ಪ್ರಕರಣ ಏನಂದರೆ ಪ್ರಜ್ವಲ್ ರೇವಣ್ಣ ಅವರು ಆಕೆಯ ಮೇಲೆ ಬಲವಂತವಾಗಿ ಲೈಂಗಿಕ ಸಂಪರ್ಕವನ್ನು ಹೊಂದೋ ಯತ್ನ ಮಾಡುವಂಥ ಪ್ರಯತ್ನಗಳು ವಿಡಿಯೋ ರೆಕಾರ್ಡ್ಗಳಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಯಾವ ರೀತಿಯಲ್ಲಿ ಇಂಪ್ಯಾಕ್ಟನ್ನು ಬೀರುತ್ತೆ, ಅದಕ್ಕೆ ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ 3 ಪ್ರಕರಣಗಳು ಈಗ ರೇವಣ್ಣ ಕುಟುಂಬದ ಮೇಲೆ ದಾಖಲಾಗಿರುವಂಥದ್ದು. ಒಂದು ಲೈಂಗಿಕ ದೌರ್ಜನ್ಯ, ಮತ್ತೊಂದು ರೇಪ್ ಕೇಸ್, ಮತ್ತೊಂದು ಕಿಡ್ನ್ಯಾಪ್ ಕೇಸ್. ಈ ಕಿಡ್ನ್ಯಾಪ್ ಕೇಸ್ನಲ್ಲಿಯೇ ಈಗ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ. ಸಂತ್ರಸ್ತ ಮಹಿಳೆ ಕೂಡ ಪೊಲೀಸರ ಕೈಗೆ ಸಿಕ್ಕಿರೋದ್ರಿಂದ ಈ ಪ್ರಕರಣದಲ್ಲಿ ಒಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳಾಗುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇದೆ.